ರೀ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಈ ನೀರಿನ ಮೇಲೆ ನಿಮ್ಮ ಹೆಸರು ಬರೆಯೋಕ್ಕೆ ಸಾಧ್ಯ ಆಗಿದ್ರೆ ಬರೆದು ಬಿಡ್ತಿದ್ನೇನು, ಆದರೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ನನ್ನ ಹೃದಯದಲ್ಲಿ ನಿಮ್ಮ ಹೆಸರನ್ನು ಬರೆದಿಟ್ಕೊಂಡಿದ್ದೀನಿ. ನನ್ನ ಕೊನೆ ಉಸಿರಿರೋವರೆಗೂ ನೀವಲ್ಲಿ ಜೋಪಾನವಾಗಿರ್ತೀರಿ. ಬನ್ನಿ ಕೂತ್ಕೊಳ್ಳಿ. ರೀ ನನ್ನ ಮದುವೆ ಆದಾಗಿಂದ ಇಲ್ಲಿ ತನಕ ನನಗೆ ಬೇರೆ ಯಾರ ಯೋಚನೆನೇ ಬರ್ದೇ ಇರೋ ಥರ ನೀವು ನನ್ನ ನೋಡ್ಕೊಂಡಿದ್ದೀರಾ. ಅದಕ್ಕೆ ನಾನು ನಿಮ್ಮನ್ನ ಅದೇ ಥರ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮಗೆ ನನ್ನ ಬಿಟ್ರೆ ಇನ್ನು ಮುಂದೆ ಯಾರ ಯೋಚನೆನೂ ಬರಬಾರ್ದು, ಆ ಥರ ನೋಡ್ಕೋತೀನಿ. ನಿಮ್ಮ ಪ್ರೀತಿ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಚಿನ್ನು ಮರಿ, ಪುಣ್ಯ ಮಾಡಿರೋದು ನೀವೊಬ್ಬರೇ ಅಲ್ಲ, ನಾನು ಅಲ್ವಾ? ಅದು ಅಲ್ಲದೇನೆ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಚಿನ್ನಮರಿ, ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೆ ಹೇಗೆ ಬಂದ್ಬಿಟ್ರಲ್ಲ? ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರನ್ನ ಪ್ರೀತಿ ಮಾಡಲಿ ನಾನು. ಆದರೆ ಅದನ್ನು ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ತಿದ್ದೆ. ಬನ್ನಿ ಕೂತ್ಕೊಳ್ಳಿ. ಇಲ್ಲ. ಹಾಂ ಓಕೆ. ಬಂದೆ. ಇದೆಲ್ಲ ಏನು ಚಿನ್ನಮರಿ? ಇವತ್ತು ನಾನು ನಿಮ್ಮನ್ನ ನನ್ನ ಪ್ರೀತಿಲಿ ಕಟ್ ಹಾಕ್ತಾ ಇದ್ದೇನೆ. ವಿಶ್ವ, ಈ ಬಟ್ಟೆ ಚೆನ್ನಾಗಿದೆಯಲ್ಲನು? ವಿಶ್ವ, ಈ ಬಟ್ಟೆ ಹೇಯ್, ಚೆನ್ನಾಗಿದೆ ಅಂತ ಅಂಗಡಿಲಿ ನೋಡಿದ್ಮೇಲೆ ತಾನೇ ತೊಗೊಂಬಂದಿರೋದು. ಮತ್ತೆ ಇವಾಗ ಇಲ್ಲಿ ಬಂದ್ಬಿಟ್ಟು ಇದು ಚೆನ್ನಾಗಿದ್ಯಾ ಅದು ಚೆನ್ನಾಗಿದ್ಯಾ ಅಂದರೆ ನೋಡು, ನನ್ನ ತಲೆ ತಿನ್ಬೇಡ. ನೋಡು ನೋಡು, ನೀನು ಕೋಪದಲ್ಲಿ ಮಾತಾಡ್ತಿದ್ದೆ ಅಂದರೆ ಈ ಬಟ್ಟೆ ನನ್ನ ಮೇಲೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅರ್ಥ. ಏಯ್, ನಾನು ಯಾವಾಗ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದೆ? ನೀನು ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ಏಯ್, ಅದು ಹೇಗೋ ಆಗುತ್ತೆ? ನಾನು ಗೋಣಿ ಚೀಲದಲ್ಲಿ ಬಟ್ಟೆ ಮಾಡಿಸ್ಕೊಂಡು ಹಾಕೊಂಡ್ರು ಚೆನ್ನಾಗಿ ಕಾಣುತ್ತಾ? ಇವಾಗ ಅದೇ ಅಲ್ವಾ ಫ್ಯಾಷನು, ಪೇಪರಲ್ಲಿ ಕವರಲ್ಲಿ ಬಟ್ಟೆ ಹೊಲಿಸ್ಕೊಳ್ಳೋದು. ಇದೆಲ್ಲ ನಿಂಗೆ ಗೊತ್ತು? ಜನರಲ್ ನಾಲೆಡ್ಜು, ತಿಳ್ಕೋಬೇಕು. ಅದನ್ನು ಬಿಟ್ಬಿಟ್ಟು ನಾನು ಎಲ್ಲೇ ಹೋದ್ರೂ ನಾನು ಹಿಂದೆ ನಾನು ಬರ್ತೀನಿ ಅಂತ ಓಡ್ ಬರೋದಲ್ಲ. ಒಂದು ನಿಮಿಷ ನೀವಿಬ್ರು ಸುಮ್ಮನೆ ಇರಲ್ಲ ಅಲ್ವಾ? ಯಾವಾಗ ನೋಡ್ರು ಕಾಲು ಕೆರ್ಕೊಂಡು ಜಗಳ ಮಾಡ್ಕೋತಾನೆ ಇರ್ತೀರಾ. ಅಮ್ಮ, ನಾನೆಲ್ಲಮ್ಮ ಜಗಳ ಆಡ್ತಿದ್ದೀನಿ, ಇವಳು ಆಡ್ತಿರೋದು. ಅತ್ತೆ, ಇವನು ಆಡ್ತಿರೋ ಜಗಳ. ಅಮ್ಮ ಸಾಕು ಸಾಕು. ನಿಮ್ಮಪ್ಪ ಏನಾದರೂ ಫೋನ್ ಮಾಡಿದ್ರಾ? ಹ್ಞೂ ಅಮ್ಮ, ಆವಾಗಲೇ ಫೋನ್ ಮಾಡಿದರು. ಶಿಪ್ಮೆಂಟು ಲೇಟ್ ಆಗುತ್ತಂತೆ, ಅದಕ್ಕೆ ಇವತ್ತು ಅಲ್ಲೇ ಉಳ್ಕೊಂಡು ನಾಳೆ ಬರ್ತೀನಿ ಅಂತ ಹೇಳಿದ್ರು. ಹೌದಾ? ಅಷ್ಟು ದೂರ ಒಬ್ಬರೇ ಹೋಗಿದ್ದಾರೆ, ಜೊತೆಗೆ ನೀನು ಹೋಗಬೇಕಾಗಿತ್ತಪ್ಪ. ಹೋಗ್ಬೋದಿತ್ತಮ್ಮ, ಆದರೆ ಕಾಲೇಜ್ ಹತ್ರ ಹೋಗ್ಬೇಕಿತ್ತಲ್ಲ, ಅದಕ್ಕೆ. ಅತ್ತೆ ಸುಳ್ಳು ಹೇಳ್ತಿದ್ದಾನೆ.
ಮಾವ ಜೊತೆ ಹೋಗಬೇಕಾಗುತ್ತೆ ಅಂತ ಕಾಲೇಜ್ ರೀಸನ್ ಕೊಟ್ಟಿದ್ದಾನೆ ಅಷ್ಟೇ, ಎಲ್ಲ ಬೋಗಸ್. ಅಮ್ಮ ಹೋಗಬೇಕು ಅಂತಲೇ ಇದ್ದೆ, ಆದರೆ ಇವಳು ಜೊತೆಗಿದ್ಲಲ್ಲ ಅಂತ ಹೋಗಿಲ್ಲ ಅಷ್ಟೇ. ಅವಳ ಜೊತೆಗಿದ್ರೆ ಏನಂತೆ, ನೀನು ಕಾಲೇಜ್ ಹತ್ರ ಹೋಗ್ಬಿಟ್ಟು ಬರ್ಬೋದಲ್ವಾ? ಅಮ್ಮ ಇವಳು ನನ್ನ ಜೊತೆ ಇದ್ರೆ ನನಗೆ ಹಿಂಸೆ ಆಗುತ್ತೆ. ನಾಳೆ ನಾನು ಒಬ್ಬನೇ ಹೋಗಿ ವಿಚಾರಿಸ್ಕೊಂಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನಿದ್ರೆ ನಿಂಗೆ ಹಿಂಸೆ ಆಗುತ್ತೇನೋ? ಅತ್ತೆ ನೋಡಿ ಹೇಗೆಲ್ಲ ಮಾತಾಡ್ತಿದ್ದಾನಂತ. ವಿಶ್ವ, ಹಾಗೆಲ್ಲ ಮಾತಾಡಬಾರ್ದು ಕಣೋ. ನೀವಿಬ್ಬರು ಮದುವೆ ಆಗಿ ಅವಳು ನಿನ್ನ ಭಾಳ ಸಂಗಾತಿ ಆಗೋಳು. ಅವಳಿಗೆ ಹಾಗೆಲ್ಲ ಮಾತಾಡಿದ್ರೆ ಬೇಜಾರಾಗಲ್ವಾ? ಅದು ಸರಿ, ನಿಮ್ಮಪ್ಪ ಅಲ್ಲಿ ಎಲ್ಲಿ ಉಳ್ಕೋತಾರಂತೆ? ಅಮ್ಮ ಅದಕ್ಕೆಲ್ಲ ಅವರೇ ವ್ಯವಸ್ಥೆ ಮಾಡಿಕೊಟ್ಟಿದಾರಂತೆ. ಆದರೂ ಹೋಟೆಲ್ ಊಟ ಎಲ್ಲ ಅವ್ರಿಗೆ ಸೆಟ್ ಆಗಲ್ಲ ಕಣೋ. ಪಾಪ ಏನು ಮಾಡ್ತಾರೋ ಏನೋ. ನೀನೇನು ಯೋಚನೆ ಮಾಡಬೇಡ ಅಮ್ಮ, ಅಪ್ಪ ಅದಕ್ಕೆಲ್ಲ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರಂತೆ. ಸರಿ, ಇವಳ ಜೊತೆ ಜಗಳ ಆಡಿ ಇವಳ ಜೊತೆ ಸುತ್ತಾಡಿ ನನಗೆ ತಲೆನೋವು ಬಂದ್ಬಿಟ್ಟಿದೆ. ಬಿಸಿ ಬಿಸಿ ಒಂದು ಕಪ್ ಕಾಫಿ ಮಾಡಿಕೊಡಮ್ಮ. ಅತ್ತೆ ಯು ಡೋಂಟ್ ವರಿ, ನಾನೇ ಹೋಗಿ ಕಾಫಿ ಮಾಡ್ಕೊಂಡ್ಬರ್ತೀನಿ. ಓಕೆ, ನಿಮಗೂ ಕಾಫಿ ಬೇಕಾ? ಬೇಕು. ಓಕೆ. ಪ್ರೀತಿ ಅಂದರೆ ಬಂಧ ಅಂದ್ಕೊಂಡಿದ್ದೆ, ಆದರೆ ಅದು ಬಂಧನ ಅಂತ ಗೊತ್ತಿರಲಿಲ್ಲ. ಪ್ರೀತಿ ಅಂದರೆ ಉಸಿರು ಅಂದ್ಕೊಂಡಿದ್ದೆ, ಆದರೆ ಅದು ಉಸಿರು ಕಟ್ಸುತ್ತೆ ಅಂತ ಗೊತ್ತೇ ಇರಲಿಲ್ಲ. ನನಗೋಸ್ಕರ ಒಂದೇ ಒಂದು ಸರಿ ಹಾಡ್ತೀರಾ? ಪ್ರೀತಿ ಅನ್ನೋದು ಹೂವಿನ ಹಾಸಿಗೆ ಮೇಲೆ ನಡೆಯೋದು ಅಂದ್ಕೊಂಡಿದ್ದೆ, ಆದರೆ ಅದರಲ್ಲಿ ಅಷ್ಟೊಂದು ಮುಳ್ಳಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಪ್ರೀತಿ ಅಂದರೆ ಆನಂದ ಅಂದ್ಕೊಂಡಿದ್ದೆ, ಆದರೆ ಅದಷ್ಟೊಂದು ಹಿಂಸೆ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಪ್ರೀತಿ ಅಂದರೆ ಬದುಕು ಅಂದ್ಕೊಂಡಿದ್ದೆ, ಆದರೆ ಅದು ಒಂದು ಬದುಕನ್ನ ತೆಗೆಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪ್ರೀತಿ ಅಂದರೆ ಅಮೃತ ಅಂದ್ಕೊಂಡಿದ್ದೆ, ಆದರೆ ಆ ಅಮೃತ ಅತಿ ಆದರೆ ವಿಷ ಆಗುತ್ತೆ ಅನ್ನೋದನ್ನು ಮರ್ತೇ ಬಿಟ್ಟಿದ್ದೆ. ಚಿನ್ನಮರಿ, ಯಾಕೆ ಹೀಗೆ ನಾನು ಕಟ್ತಾ ಇದ್ದೀರಾ? ಯಾಕೆ ಅಂದರೆ ನೀವು ನನ್ನನ್ನು ಇದೇ ಥರ ಅಲ್ವಾ ಪ್ರೀತಿನಲ್ಲಿ ಕಟ್ಟಾಕಿರೋದು. ಆದಷ್ಟು ಬೇಗ ಅದನ್ನು ಬಿಡಿಸ್ಕೋಬೇಕಲ್ವಾ? ಏನು ಹೇಳ್ತಾ ಇದ್ದೀರಾ? ಏನಿಲ್ಲ, ಅದು ನಿಮಗೆ ಹೇಗೆ ಇದರಿಂದ ಬಿಡಿಸ್ಕೊಳಕ್ಕಾಗಲ್ವೋ ಹಾಗೆ ನೀವು ಕಟ್ಟಾಕಿರೋ ಪ್ರೀತಿ ಬಲೆನ ನನಗೂ ಬಿಡಿಸ್ಕೊಳಕ್ಕಾಗಲ್ಲ ಅಂದೆ ಅಷ್ಟೆ. ಪ್ರೀತಿ ಅಂದ್ರೇ ಹಾಗಲ್ವ ಚಿನ್ನಮರಿ? ನೋಡಿ, ನಾವು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತೀವಿ ಅಂದರೆ ಒಬ್ರಿಂದ ಒಬ್ರು ದೂರ ಇರೋಕ್ಕಾಗಲ್ಲ, ಬಿಡಿಸ್ಕೊಳಕ್ಕಾಗಲ್ಲ. ಆದರೂ ಪ್ರೀತಿ ಅಂದಮೇಲೆ ಹೀಗೆಲ್ಲ ಕಟ್ಟಾಕೋ ತಪ್ಪಲ್ವಾ? ಹಾ, ಕರೆಕ್ಟ್. ಇವಾಗ ಸರಿಯಾದ ವಿಷಯಕ್ಕೆ ಬಂದ್ರಿ ನೋಡಿ. ಅಲ್ಲ ರೀ, ನಾನು ಈ ಥರ ಕಟ್ಟಾಕಿದ್ರೆ ತಪ್ಪಾಗುತ್ತೆ, ಆದರೆ ನೀವು ನನ್ನ ಕಟ್ಟಾಕೋದು ತಪ್ಪಾಗಲ್ವಾ? ನೀವು ಕಟ್ಟಿರೋ ಆ ಪ್ರೀತಿ ಪಂಚರದಲ್ಲಿ ನರಳ್ತಾ ನರಳ್ತಾ ಒಳಗಿರಕ್ಕಾಗ್ತೆ ಹೊರಗೆ ಬರಕ್ಕಾಗ್ತೆ ಒದ್ದಾಡ್ತಾ ಇದ್ದೀನಿ. ಅದು ನಿಮಗೆ ಯಾವತ್ತೂ ಕಾಣಿಸ್ಲೇ ಇಲ್ವಾ? ಧೃತರಾಷ್ಟ್ರಂಗೆ ಕಣ್ ಕಾಣಿಸೋದಿಲ್ಲ ಅಂತ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಲಂತೆ. ನಾನು ಅಷ್ಟೆ, ಇಷ್ಟು ದಿವಸ ನಿಮ್ಮ ಪ್ರೀತಿನಲ್ಲಿ ಕುರುಡಿ ಆಗಿದ್ದೆ. ಆದ್ರೆ ಇವಾಗ ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದು ನಂಗೆ ಅರಿವಾಗಿದೆ ರೀ.
ಇದಕ್ಕೆ ಅಂತ್ಯ ಅನ್ನೋದು ಇದ್ದೇ ಇರುತ್ತಲ್ವಾ? ಮರಿ ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡ ರೀ ಬಂದ್ರಾ? ಹಾಂ ಸೈಟ್ ಹತ್ರ ಹೋಗಿದ್ರಾ? ಪಾಪ ನಮ್ಮ ಅಮ್ಮ ಬಂದು ಇಷ್ಟು ದಿವಸ ಆಯಿತು, ನನ್ಗಳನ್ನ ಸರಿಯಾಗಿ ಮಾತಾಡ್ಸೋದಕ್ಕೆ ಆಗ್ತಾ ಇಲ್ಲ. ಅಮ್ಮ ಏನು ಅನ್ಕೋಬೇಡ ನನ್ನ ಬಗ್ಗೆ ಹೇಳಿ. ಏ ನೀನು ಏನು ಯೋಚನೆ ಮಾಡಬೇಡ ಕಣೆ. ನೀನು ಈ ಮನೆ ಯಜಮಾನಿ. ನೀನು ಈ ಮನೇನಿಲ್ಲ ಅಂದರೆ ಈ ಮನೆನೇ ನಡೆಯಲ್ಲ. ನೀನು ಅಲ್ಲಿ ತಲೆ ಕೆಡಿಸ್ಕೊಬೇಡ, ನಾನೆಲ್ಲ ನೋಡ್ಕೋತೀನಿ, ಆಯಿತಾ? ಏನೋ ಆದರೂ ರೀ, ರಾತ್ರಿ ಅಮ್ಮ ಅಲ್ಲಿ ಒಬ್ಬಳೇ ಇರ್ತಾಳೆ. ಅಕ್ಕಪಕ್ಕ ಜಾಸ್ತಿ ಮನೆಗಳು ಬೇರೆ ಇಲ್ಲ, ಕಳ್ಳರು ಕಾಕರು ಕಾಟ ಬೇರೆ. ನಮ್ಮ ಅಮ್ಮಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ನಂಗೆ ಭಯ ಆಗ್ತಿದೆ. ಏನೇನೋ ಯೋಚನೆ ಮಾಡ್ತೀಯಲ್ಲ? ನಿಮ್ಮಮ್ಮ ನನಗೆ ಹೆಣ್ಣು ಕೊಟ್ಟಿರೋ ದೇವರು. ಆ ದೇವರನ್ನು ಬೈದಲ್ಲಿ ಇಡೋಕ್ಕಾಗುತ್ತಾನೆ? ಅವರಿಗೆ ಒಳ್ಳೆ ವ್ಯವಸ್ಥೆ ಮಾಡಿದ್ದೀನಿ, ನೀನೇನು ಯೋಚನೆ ಮಾಡಬೇಡ, ಆಯಿತಾ? ಸರಿ, ಇರೋಕೇನೋ ವ್ಯವಸ್ಥೆ ಮಾಡಿದ್ದೀರಾ, ಊಟ ತಿಂಡಿನೂ ನೋಡ್ಕೋತಾ ಇದ್ದೀರಾ. ರೀ, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ದೀರಾ ತಾನೆ? ಅಡ್ಡಿ ಥರ ಮಾತಾಡ್ತೀಯಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಕುಡಿಯೋ ನೀರು ವ್ಯವಸ್ಥೆ ಮಾಡದೇ ಇರ್ತೀನಿ. ನೋಡೆ, ಮಧ್ಯಾಹ್ನ ಊಟ ಇಲ್ಲಿಂದ ತಗೊಂಡೋಗ್ತೀವಿ ಅಲ್ವಾ? ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಜ್ಯೂಸು, ಸಂಜೆ ಕಾಫಿ, ತಿಂಡಿ, ರಾತ್ರಿ ಊಟ, ಇದೆಲ್ಲದೂ ವ್ಯವಸ್ಥೆ ಮಾಡಿದ್ದೀನಿ. ಇಲ್ಲ ಅಂದರೆ ಅವ್ರು ಇರ್ತಾರಾ? ಹೊರಟೋಗ್ಬಿಡ್ತಾರೆ ಅಷ್ಟೇ. ಸರಿ ಸರಿ, ಒಂದು ಕೇಳಿದರೆ 100 ಹೇಳ್ತೀರಾ ನೀವು. ಈಗ ನಾನು ನಮ್ಮ ಅಮ್ಮನ ನೋಡೋದಕ್ಕೆ ಹೋಗಬೇಕು, ಯಾವಾಗ ಕರ್ಕೊಂಡು ಹೋಗ್ತೀರಾ ಹೇಳಿ? ನೀನನ್ನು ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲಿ ಏನು ಅಂತ ಹೇಳಿದೆ? ಇಲ್ಲಿ ಸುಳ್ಳು ಹೇಳಿದ್ರೆ ಅನುಮಾನ ಬರಲ್ವಾ? ಅನುಮಾನ ಬರದೇ ಇರೋ ಥರ ಕರ್ಕೊಂಡು ಹೋಗೋದಕ್ಕೆ ನಿಮ್ಗೆ ಗೊತ್ತು ತಾನೆ. ಈ ಸಲನೂ ಹಾಗೆ ಏನೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ. ಈಗಾಗಲೇ ತುಂಬ ಸುಳ್ಳು ಹೇಳಿದ್ದೀನಿ, ನನಗೆ ಜಾಸ್ತಿ ಸುಳ್ಳು ಹೇಳಕ್ಕೆ ಬರಲ್ಲ. ಸುಳ್ಳುಗಳು ಸರ್ದಾರ ನೀವು. ಒಂದ್ಸಲ ಸುಳ್ಳು ಹೇಳಿದವ್ರಿಗೆ ಇನ್ನೊಂದ್ಸಲ ಸುಳ್ಳು ಹೇಳೋದಕ್ಕೆ ಬರೋದಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನಮ್ಮಮ್ಮನ ನೋಡಬೇಕು, ನೀವು ಕರ್ಕೊಂಡು ಹೋಗಬೇಕು ಅಷ್ಟೇ. ಏನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ನೀನು? ಗಂಡ ಅಂತ ಸ್ವಲ್ಪ ಮರ್ಯಾದೆ ಕೊಡೆ. ಮರ್ಯಾದೆ ಕೊಡೋದು ಗೊತ್ತಿರೋದ್ರಿಂದಲೇ ಮರ್ಯಾದೆಯಿಂದ ಕೇಳ್ತಿದ್ದೀನಿ. ಇಲ್ಲ ಅಂದರೆ ನನ್ನ ವರ್ಷನೇ ಬೇರೆ ಇರ್ತಿತ್ತು. ಈಗೇನು ಕರ್ಕೊಂಡು ಹೋಗ್ತೀರಾ ಇಲ್ವಾ? 1-2 ದಿವಸ ಟೈಮ್ ಕೊಡು, ಏನು ಸುಳ್ಳು ಹೇಳಬೇಕು ಅಂತ ಯೋಚನೆ ಮಾಡ್ತೀವಿ. ಅದೇನು ಯೋಚನೆ ಮಾಡ್ತಿರೋ ಚೆನ್ನಾಗಿ ಯೋಚನೆ ಮಾಡಿ. ಇಲ್ಲ ಅಂದರೆ ನಾನು ನನ್ನ ಬಾಯಿಗೆ ಬಂದಿದ್ದು ಒಂದು ಸುಳ್ಳನ್ನು ಮನೆಯಲ್ಲಿ ಹೇಳಿಬಿಟ್ಟು ನಮ್ಮಮ್ಮನ ನೋಡೋದಕ್ಕೆ ಹೋಗ್ತೀನಿ. ಆಮೇಲೆ ಏನೇನಾಗುತ್ತೋ ಅದು ನೀವು ನೋಡ್ಕೋಬೇಕು. ಯಾವ ಸೀಮೆ ಹೆಣ್ತಿನೋ ಗೊತ್ತಾಗಲ್ಲ. ಮನೆ ಕಟ್ಟೋದು ಮುಖ್ಯನೋ ಅಥವಾ ಇವ್ರಿಗೆ ಅಮ್ಮನ ನೋಡೋದು ಮುಖ್ಯನೋ ಗೊತ್ತಾಗ್ತಿಲ್ಲ. ಅದಕ್ಕೆ ಅನ್ಸುತ್ತೆ ಈ ಹೆಂಗಸರು ಟಾರ್ಚರ್ ತಡೆಯೋಕ್ಕಾಗದೆ ಗಂಡಸರು ಅರ್ಧ ಆಯಸ್ಸಿಗೆ ಹೊಗೆ ಹಾಕೊಳ್ಳೋದು. ಚಿನ್ನು ಮರಿ, ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಭಯ ಆಗ್ತಿದ್ಯಾ? ಅಯ್ಯೋ ಅಯ್ಯೋ, ಭಯ ಪಡ್ಬೇಡಿ. ನಾನು ನಿಮ್ಮಷ್ಟು ಕ್ರೂರಿ ಅಲ್ಲ. ಆರಾಮಾಗೆ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದಿದ್ದ ಹಕ್ಕಿ ನಾನು. ಪ್ರೀತಿ ಅನ್ನೋ ನೆಪದಲ್ಲಿ ನನ್ನ ಮದುವೆ ಆಗಿ ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ರಲ್ರಿ. ನನ್ನ ಜೀವನ ಹಾಳು ಮಾಡಿದ್ ಸಾಲ್ದು ಅಂತ ನನ್ನ ಅಜ್ಜಿನೂ ಎಂಥ ಪರಿಸ್ಥಿತಿನಲ್ಲಿ ತಂದಿಟ್ಬಿಟ್ರಿ. ಏನ್ ಹೇಳ್ತಾ ಇದ್ದೀರಾ ಚಿನ್ನಮರಿ ನೀವು? ಇಲ್ಲಿ ನಾನ್ ಮಾತಾಡ್ಬೇಕು, ನೀವು ಕೇಳಿಸ್ಕೋಬೇಕು ಅಷ್ಟೇ. ಸರಿ, ನನ್ನ ಜೀವನ ಹೇಗೋ ಹಾಳಾಯ್ತು ಒಪ್ಕೊಳ್ಳೋಣ. ಆದ್ರೆ ನನ್ನ ವೆಂಕಿ ಅಣ್ಣ ಅವನೇನ್ರಿ ಮಾಡಿದ್ದ? ಅಣ್ಣ ಹುಡುಕ್ತಾ ಇರೋ ಫ್ರೆಂಡು ನೀವೇ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ?
ನನ್ನ ಅಣ್ಣ ಕಣ್ಣೀರಿಟ್ರು ನಿಮ್ ಮನ್ಸ್ ಕರಗ್ಲಿಲ್ಲ ಅಲ್ವಾ? ಅವನ್ ಕಣ್ಣೀರೇ ನಿಮ್ನ ಕರಗಿಸ್ಲಿಲ್ಲ ಅಂದ್ಮೇಲೆ ಇದು ನಿಮ್ದು ಮನ್ಸೇ ಅಲ್ಲ, ಕಲ್ ಬಂಡೆ. ಈ ನಿಮ್ಮ ಮೋಸದ ಪ್ರೀತಿನ ಕ್ರೂರತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ದಿವಸ ಬೇಕಾಗಿತ್ತು. ತಟ್ಟಿ ನಾನು. ಇಷ್ಟೆಲ್ಲ ಮಾಡಿರೋ ನಿಮ್ಮನ್ನ ನಾನು ಸುಮ್ಮನೆ ಬಿಡ್ಬೇಕಾ? ಚಿನ್ನಮರಿ ಪ್ಲೀಸ್. ನೋಡಿದ್ರಾ ನನ್ನ ಯಾವ ಸ್ಥಿತಿಗೆ ತಳ್ಳಿದೀರಾ ಅಂತ ನೋಡಿದ್ರಾ? ನೀವ್ ಮಾಡಿರೋ ಕೆಲ್ಸದಿಂದ ಇವತ್ತು ನಿಮ್ಮನ್ನ ಕೊಲ್ಲೋ ಸ್ಥಿತಿಗೆ ನಾನ್ ಬಂದಿದ್ದೀನಿ. ನೀವ್ ನನ್ನ ಅಷ್ಟೆಲ್ಲ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇಂಥ ವಿಷಯನೆಲ್ಲ ಯಾಕೆ ನನ್ನಿಂದ ಮುಚ್ಚಿಟ್ರಿ? ಜೀವ ಕೊಡೋ ನಿಮ್ಮನ್ನ ನಾನು ಹೇಗ್ ಸಾಯಿಸ್ಲಿ? ಹಾಗಂತ ನಿಮ್ಮನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಖಂಡಿತ ಆಗಲ್ಲ. ನಿಮ್ಮನ್ನ ನಾನು ಜೀವಂತವಾಗಿ ಉಳಿಸ್ಬಿಟ್ರೆ ನನ್ನವ್ರನ್ನ ನೀವು ಏನ್ ಮಾಡ್ಬಿಡ್ತೀರೋ ಅಂತ ಭಯ. ನೀವು ನಿಮ್ ಪ್ರೀತಿನ ಉಳಿಸ್ಕೊಳಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ, ನನಗ್ ಗೊತ್ತು. ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ. ನಾನ್ ನಿಮ್ ಮೇಲೆ ಇಟ್ಟದ್ ನಂಬಿಕೆನ ಯಾಕ್ರಿ ಕಳ್ಕೊಂಡ್ರಿ? ನನ್ ಜೀವನನ ನಾಶ ಮಾಡಿದ್ರಿ, ನನ್ ನೆಮ್ಮದಿನ ನಾಶ ಮಾಡಿದ್ರಿ, ಎಲ್ಲದನ್ನು ನಾಶ ಮಾಡಿದ್ರಿ. ಇನ್ನೇನು ಉಳಿಸಿಲ್ಲ ನೀವು. ಇಷ್ಟೆಲ್ಲ ಆದ್ರೂ ನಿಮ್ಮನ್ನ ಸಾಯಿಸ್ದೆ ಸುಮ್ಮನೆ ಬಿಡ್ಬೇಕಾ? ನೀವೇ ಹೇಳಿ, ಸುಮ್ಮನೆ ಬಿಡ್ಬೇಕಾ? ಇಲ್ಲ ಅಲ್ವಾ? ಸುಮ್ಮನೆ ಬಿಡಬಾರ್ದು ಅಲ್ವಾ? ನೀವು ನನ್ನ ತುಂಬ ಪ್ರೀತಿ ಮಾಡ್ತೀರಾ ಅಲ್ವಾ? ಈಗ ನಿಮ್ಮನ್ನ ಸಾಯಿಸಿ ನಾನು ನೆಮ್ಮದಿಯಾಗಿ ಬದುಕಕ್ಕೆ ಹೇಗಾಗತ್ತೆ? ನೀವಿಷ್ಟು ಸುಲಭವಾಗಿ ಸಾಯಬಾರ್ದು. ನೀವು ಮಾಡಿರೋ ಪಾಪದ ಕರ್ಮಗಳನ್ನೆಲ್ಲ ನೆನೆಸ್ಕೊಂಡು ನರಳಿ ಹಿಂಸೆ ಅನುಭವಿಸ್ಕೊಂಡು ಸಾಯ್ಬೇಕು. ಇದೆ ನಾನು ನಿಮಗೆ ಕೊಡ್ತಾ ಇರೋ ಶಿಕ್ಷೆ. ನಿಮಗೆ ನನ್ನ ಹಾಡು ಹಾಡೋದು ಅಂದರೆ ತುಂಬ ಇಷ್ಟ ಅಲ್ವಾ? ಸರಿ, ಕೊನೆ ಸರಿ ಒಂದ್ಸತಿ ಕೇಳಿಸ್ಕೊಂಡ್ಬಿಡಿ. ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ಒಬ್ಬಳೇ ಕೂರಲಾದೆ, ಯಾರನೂ ಸೇರಲಾದೆ. ಪ್ಲೀಸ್, ನೀ ಬೇಕು ಎಲ್ಲ ಘಳಿಗೆಗೂ, ಸಿಗಬೇಕು ಪೂರ್ತಿ ಸಲುಗೆಯು, ಆಸೆ ಬುರ
ಸಹಿಸು